ಈ ಸಲ ಅಂತ ಕಷ್ಟ ಆಗಬಾರ್ದಾಗಿತ್ತು. ಒಂದು ಏನಪ್ಪ ಅಂತಂದ್ರೆ ಟಿಕೆಟ್ ತರೋದ್ರಲ್ಲಿ ಅದು ಈ ಸಲ ಕಷ್ಟ ಆಗ್ಯದ. ಅದಕ್ಕೆ ಕಾರಣ ಇಷ್ಟ, ಯಡಿಯೂರಪ್ಪರನ್ನ ಮತ್ತು ಜಗದೀಶ್ ಶೆಟ್ಟರನ್ನು ಬದುಕಿ ತೆರಳಿದ್ದು ಅಂತ. ನಾನಾ ಸ್ವತಃ ಯಡಿಯೂರಪ್ಪ ಯಾರು ಬೇಕಾಗಿದೆ ಅನ್ನೋಂಥ ಒಂದು ರೀತಿಯಿಂದ ಬೆಳೆದಿದ್ದು. ಅದರಲ್ಲೂ ಲಿಂಗಾಯತ್ ಲಾಬಿ ವಿರೋಧವಾಗಿ ತಮ್ಮ ವ್ಯಕ್ತಿತ್ವ ಬೆಳೆಸೋಕೆ ನೋಡಿ BL ಸಂತೋಷ್ ಅವರಿಗೆ ಸಪೋರ್ಟಾಗಿ ನಿಂತಿದ್ದು. ಇದು ಬೇರೆ ಮಟ್ಟದ ಸಮಸ್ಯೆ. ಜಾತಿವಾದ ನಾವು ಹೇಳ್ತಾ ಇದ್ವಿ, ಕೆಲವೊಂದು ಲಾಭವೂ ಆಗ್ತದೆ, ಕೆಲವೊಂದು ನುಕ್ಸಾನು ಆಗ್ತದೆ ಅನ್ನೋದು ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂದರೆ ಜಗದೀಶ್ ಶೆಟ್ಟರ್ ಅವರು ಬಿಟ್ಟು ಹೋಗಿದ್ದು ಇವ್ರ ಕಾರಣಕ್ಕಾಗಿ. ಕಾಂಗ್ರೆಸ್ ಹೋದರು, ಮತ್ತು ಕಾಂಗ್ರೆಸ್ ಮತ್ತು BJP ಬಂದಿದ್ದಾರೆ. ಅದು ಬಹಳ ಮೋದಿಯವರು ಮತ್ತು ಶಾ ಅವರು ಬಾರು ಮಾರಾಯ ಬಾ, ನಮಗೆ ಹೆಂಗಾರ ಆಗಲಿ, ನಾವಿಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಬೇಕಾಗಿದೆ, ಲಿಂಗಾಯತ ಬಂದು ನೀವು ಮನುಷ್ಯ ಇದ್ದೀವಿ ಬರ್ರಿ ಅಂತ ಬೆನ್ನೈತೆ. ಅದರಲ್ಲೂ ಯಡಿಯೂರಪ್ಪನವರು ಭಾಳಷ್ಟು ಬೆನ್ನೈತೆ. ನಾವು ಸೋಲಿಸ್ತೀನಿ ಅಂತ ಹೇಳಿದಂಥ ನಮ್ಮ ಯಡಿಯೂರಪ್ಪನವರು ಸೋಲಿಸಿಬಿಟ್ರಿ ಮತ್ತು ಬೇರೆ. ಆದರೆ ಅವ್ರ ಒಳಗಿನ ಲಿಂಕ್ಗಳು ಕಟ್ಟಾಗಿರಲಿಲ್ಲ. ಅವರು ವೈಯಕ್ತಿಕವಾಗಿ ಸಂಬಂಧ ಚೆನ್ನಾಗಿದ್ದು, ಮತ್ತು ಅವರು ಯಡಿಯೂರಪ್ಪನವ್ರು ಏನೋ ಒಂದು ಹೈಕಮಾಂಡದ ಪ್ರಭಾವಕ್ಕೊಳಗಾಗಿ ಪ್ರೆಷರ್ಗೆ ಹಂಗೆ ಮಾತಾಡಿರ್ಬೋದು ಅಂತೇಳಿ ಅದನ್ನು ಮರೆತು ಬಿಟ್ಟರು. ಮತ್ತು ಜಗದೀಶ್ ಶೆಟ್ಟರ್ ಅವರು ಒಂದು ಸೌಮ್ಯ ಸ್ವಭಾವದ ವ್ಯಕ್ತಿತ್ವ. ಆದರೆ ತಂತ್ರಗಾರಿಕೆ ಮಾಡೋದ್ರಲ್ಲಿ ಅಷ್ಟೊಂದು ಭಾಳ ಎಕ್ಸ್ಪರ್ಟ್ ಅಲ್ಲ ಅಂತ ಅನ್ನಿಸ್ತದೆ. ಎಲ್ಲರೂ ನಂಬುವಂಥ ಬಿಹೇವಿಯರ ಬೋಳ್ಯ ಸ್ವಭಾವ ಅಂತೀವಿ ನಾವು ಅದಕ್ಕೆ, ಹಂಗೆ ಬಂದಂಥವ್ರು. ಈ ಸಲ ಜಗದೀಶ್ ಶೆಟ್ಟರ್ ಅವ್ರನ್ನ ಯಾವಾಗ ಹೊರಗೆ ಆಗೋದು ಕಾರಣೀಭೂತರಾದರೂ BL ಸಂತೋಷ್ ಬೆನ್ನತ್ತೆ ಅಲ್ಲಿ ಶುರು ಆಯಿತು ಟೇಕ್ ಆಫ್ ವಾರ್. ಈಗ ಮತ್ತೆ ಯಡಿಯೂರಪ್ಪನ ಒಳಗೆ ಬಂದಿದ್ದಾರೆ. ಈಗ ಶತಾಯಗತಾಯ ಪ್ರಯತ್ನ ಮಾಡಿ ಮಣಿನಕೊಪ್ಪ ಮತ್ತು ಇವರು ಅಲ್ಲಿ ಲಿಂಗಾಯತ ಬೆಲ್ಲ ಕೊಡ್ಕೊಂಡು ಈ ಸಲ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಬೇಡ ಇಲ್ಲ ಒಂದು ಮೂಮೆಂಟ್ ಶುರು ಮಾಡಿಬಿಟ್ಟಿದ್ದಾರೆ. ಅವರು ಪತ್ರ ಚಳವಳಿ ಇವ್ರು ಕೊಡುವಂಗಿಲ್ಲಪ್ಪ ಟಿಕೆಟ, ಯಾಕಂದ್ರೆ ಇವ್ರು ಕೊಟ್ಟರೆ ನಾವು ಕೆಲಸ ಮಾಡೋದಿಲ್ಲ. ಮತ್ತು ಧಾರವಾಡ ಲಿಂಗಾಯತ್ ಡಾಮಿನೆಂಟ್ ಏರಿಯಾ. ಅದು ಆ ಲಿಂಗಾಯತ ಸಹಕಾರದಿಂದ ಈ ಬ್ರಾಹ್ಮಣರ ನಮ್ಮ ಪ್ರಹ್ಲಾದ್ ಜೋಶಿ ಆಯ್ಕೆ ಆಗೋದು ಭಾಳ ಕಷ್ಟ. ಮತ್ತು ಹಿಂಗಿದ್ದಾಗ ಇವ್ರು ಟಿಕೆಟ್ ಹೆಂಗೆ ಕೊಡ್ತಾರೆ ಇದರಲ್ಲೇ ಮೋದಿಯವರು. ಅದರಲ್ಲೂ ಈ ಸಲ ಮೋದಿ ಮತ್ತು ಶಾ ಅವರು ನಿರ್ಧಾರ ಮಾಡಿಬಿಟ್ಟಾರ, ಯಡಿಯೂರಪ್ಪ ಯಾರನ್ನು ತೋರಿಸ್ತಾರ ಅವ್ರಿಗೆ ಟಿಕೆಟ್ ಕೊಡೋದು. ಯಾಕಪ್ಪ ಅಂತಂದ್ರೆ ಈಗಾಗಲೇ ಯಡಿಯೂರಪ್ಪನ ಬಿಟ್ಟಿದ್ದು ಪೆಡ್ತಿದ್ದಾರೆ ಅವರು ಈ ಹಿಂದಿನ ಎಲೆಕ್ಷನ್ದಲ್ಲಿ. ಅಟ್ಲೀಸ್ಟ್ ಕಾಂಗ್ರೆಸ್ ಈ ಪ್ರಮಾಣದಲ್ಲಿ ಬರ್ತಾ ಇರಲಿಲ್ಲ ಅನ್ನುವಂಥ ಒಂದು ಮಾತು ಅವ್ರದ್ದಾಗಿದೆ. ಹೀಗಾಗಿ ಈ ಸಲ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಸಿಗುವುದಿಲ್ಲ ಅನ್ನೋದು ಕನ್ಫರ್ಮ್ ಆದಂಗೆ ಅನ್ನಿಸ್ಲಿಕ್ಕತ್ತದ. ಅದರಲ್ಲೂ ಸೆಂಟ್ರದಲ್ಲೇ ಮಿನಿಸ್ಟರ್ ಆದರು, ಅಲ್ಲಿ ಲಾಬಿ ಮಾಡಿಕೊಂಡ್ರು, ಏನೋ ಮಾಡಿದ್ರು, ಬ್ರಾಹ್ಮಣ ಲಾಬಿ ಅಂತ ಎಲ್ಲ ಇದ್ದೇ ಇರುತ್ತೆ. ಹಂಗೆ ಲಿಂಗಾಯತ ಲಾಬಿ ಎಲ್ಲ ಲಾಬಿಗಳಾಗ್ಯಾವ ರೀ. ಜಾತಿಗಳು ನಮಗೂ ಇವತ್ತು ನಮ್ಮ